ತುಮಕೂರಿನಲ್ಲಿ 3 ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬನನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆತನ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ. ಕೇರಳ ಮೂಲದ 23 ವರ್ಷದ ಅಬೀನ್ ಬಂಧನ ಆಗಿರೋದು ಕಡಬ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಗಿರುವಂತಹ ಘಟನೆ ಇದು. ಕೇರಳದಲ್ಲಿ MBA ಮಾಡ್ತಾ ಇದ್ದ ಯುವಕ ಅಬೀನ್ ಕಾಲೇಜು ಆವರಣದಲ್ಲಿ ನಿಂತಿದ್ದ ವೇಳೆ ಅಬೀನ್ನಿಂದ ಅಟ್ಯಾಕ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. 3 ವಿದ್ಯಾರ್ಥಿನಿಯರು ಕಾಲೇಜು ಆವರಣದಲ್ಲಿ ನಿಂತಿದ್ದ ಸಂದರ್ಭದಲ್ಲಿ ಅಬೀನ್ ಎಂಟ್ರಿ ಆಗುತ್ತೆ. ಆಸಿಡ್ ಎರಚಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಈ ಅಬೀನ್ ಕೇರಳ ಮೂಲದವನು ಅಂತ ಹೇಳಲಾಗ್ತಾ ಇದೆ. ಕೇರಳದಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರು ಪ್ರಕಾಶ್ ಅನ್ನೋರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಕಾಶ್ ಸರ್ ನಮಸ್ತೆ. ನಮಸ್ತೆ ಮೇಡಮ್. ಅಲ್ಲೇ ಇದ್ರಾ ನೀವು ಈ ಘಟನೆ ಆದಾಗ ಸರ್? ಇಲ್ಲ ಮೇಡಮ್, ಅಲ್ಲೇ ಇರಲಿಲ್ಲ. ನಾವು ಅಲ್ಲಿಂದ ಹಾಸ್ಪಿಟಲ್ ಕಡೆ ಬಂದಾಗ ನಾವು ನೋಡಿರುವಂತದ್ದು. ಪ್ರಕಾಶ್ ಸರ್, ಈಗ ನೀವು ಹಾಸ್ಪಿಟಲ್ ಅಲ್ಲೇ ಇರೋದ್ರಿಂದ ಕೇಳ್ತಿದ್ದೀನಿ, ವಿದ್ಯಾರ್ಥಿನಿಯರ ಪರಿಸ್ಥಿತಿ ಹೇಗಿದೆ ಸರ್ ಸದ್ಯ? ಅದರಲ್ಲಿ 2 ವಿದ್ಯಾರ್ಥಿನಿಯರು ಸ್ವಲ್ಪ ಅವರು ಗಂಭೀರವಾಗಿದ್ದಾರೆ. ಅವ್ರನ್ನ ಮಂಗಳೂರಿಗೆ ಇವಾಗ ಶಿಫ್ಟ್ ಮಾಡಿದ್ದಾರೆ ಇಲ್ಲಿಂದ. ಮತ್ತೆ ಪೊಲೀಸ್ ಅಧಿಕಾರಿಗಳಾದ್ರೂ ಇವಾಗೆಲ್ಲ ಇಲ್ಲಿ ಬರ್ತಾ ಇದ್ದಾರೆ ಒಬ್ಬೊಬ್ರು. ಮತ್ತೆ ಈ ಅಬೀನ್ ಅಂತ ಹೇಳುವವ ಆತ ಆರೋಪಿ, ಅಬೀನ್ ಅಂತ ಅವನ ಹೆಸರು. ಹೌದು, ಅಬೀನ್ ಅವನು ಅರೆಸ್ಟ್ ಆಗಿದ್ದಾನೆ. ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಮತ್ತೆ ಅವರು ಇವಾಗ ಸ್ಟೇಷನ್ ಅಲ್ಲಿ ಆರೋಪಿಯನ್ನು ಅಲ್ಲಿ ಸ್ಟೇಷನ್ ಇದ್ದಾನೆ ಅವನ ಆರೋಪಿ. ಅಲ್ಲ ಪ್ರಕಾಶ್ ಸರ್, ಹೇಗಾಯ್ತು ಈ ಘಟನೆ? ಏನಾದ್ರೂ ಮಾಹಿತಿ ಇದೆಯಾ? ಜೊತೆಗೆ ಅಬೀನ್ ಪೊಲೀಸರ ವಶದಲ್ಲಿರೋದು ಹೇಗೆ, ಆತನನ್ನ ಪತ್ತೆ ಮಾಡಿದ್ರು ತತ್ಕ್ಷಣಕ್ಕೆ ಅಂತ ಪೊಲೀಸರು? ಈ ಶಾಲೆಯಲ್ಲಿ ಬೆಳಿಗ್ಗೆ ಮಕ್ಕಳು ಇಲ್ಲಿ ಎಕ್ಸಾಮ್ ನಡೀತಾ ಇದೆ. ಸೆಕೆಂಡ್ PUC ಅವರಿಗೆ ಇವಾಗ ಎಕ್ಸಾಮ್ ನಡೀತಾ ಇರುವಂತದ್ದು. ಈ ಮಕ್ಕಳು 3 ಶಾಲಾ ವರಾಂಡದಲ್ಲಿ ಕೂತ್ಕೊಂಡು ಓದ್ತಾ ಇರುವ ಟೈಮಲ್ಲಿ ಅಬೀನ್ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಈ ಶಾಲಾ ಬೌಂಡ್ರಿಗೆ ಎಂಟ್ರಿ ಕೊಟ್ಟಿದ್ದಾನೆ. ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಮಾಸ್ಕ್ ಮತ್ತೆ ಹ್ಯಾಟ್ ಹಾಕೊಂಡು ಬಂದಿರುವ ಆತ ಏಕಾಏಕಿ ಬಂದು ಮಕ್ಕಳ ಮೇಲೆ ಆಸಿಡ್ ಎರಚಿರುವಂತದ್ದು ಪೊಲೀಸರು ಇವಾಗ ನಮಗೆ ಹೇಳ್ತಾ ಇರುವ ಪ್ರಕಾರ. ಇಲ್ಲಿ ಬಂದು ನಂತರದಲ್ಲಿ ಅವನು ಇಲ್ಲಿಂದ ಓಡಿದಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾರೋ ಸ್ಥಳೀಯರೆಲ್ಲ ಸೇರ್ಕೊಂಡು ಹಿಡಿದಿದ್ದಾರೆ. ಪೊಲೀಸರು ತಕ್ಷಣ ಬಂದು ಹಿಡಿದಿದ್ದಾರೆ. ಮತ್ತೆ ಮಕ್ಕಳನ್ನು ಆಸ್ಪತ್ರೆಗೆ ತಂದು ಇವಾಗ ಅವರನ್ನು 2ರನ್ನು ಮಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಕಳಿಸಿ ಒಬ್ಬರನ್ನು ಇವಾಗ ಶಿಫ್ಟ್ ಮಾಡುವ ಆ ಒಂದು ಸ್ಥಿತಿ ಇಲ್ಲಿ ಇವಾಗ ನಡೀತಾ ಇದೆ. ಬಟ್ ಯಾವ ಕಾರಣ ಅಂತ ಗೊತ್ತಾಗಿಲ್ಲ ಅಲ್ಲ ಪ್ರಕಾಶ್ ಸರ್? ಯಾಕೆ ಇವರು ಆಸಿಡ್ ದಾಳಿ ಮಾಡಿದ್ರು? ಇಲ್ಲ ಮೇಡಮ್, ಯಾವ್ದು ಗೊತ್ತಾಗಿಲ್ಲ. ಈ ತನಕ ಯಾವ್ದು ಗೊತ್ತಾಗಿಲ್ಲ. ಪೊಲೀಸವರೆಲ್ಲ ಬರ್ತಾ ಇದ್ದಾರೆ. ಇನ್ನು ಕಾರಣ ಎಲ್ಲ ಇನ್ನು ಗೊತ್ತಾಗ್ಬೇಕಷ್ಟೇ, ಏನು ವಿಷಯ ಅಂತ ಇನ್ನು ಗೊತ್ತಾಗ್ಬೇಕು. ಓಕೆ ಪ್ರಕಾಶ್ ಅವರೇ, ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.